ಖರ್ಗೆ ವಿರುದ್ಧ ಬಿಜೆಪಿ ಟಾರ್ಗೆಟ್ ಆರೋಪ. ಬಿವೈ ವಿಜಯೇಂದ್ರ ನಿವಾಸಕ್ಕೆ ಮುತ್ತಿಗೆಯ ಪ್ರಯತ್ನ ಮಾಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುತ್ತಿಗೆಗೆ ಯತ್ನಿಸಲಾಗಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರುವಂತಹ ನಿವಾಸ. ಮನೋಹರ್ ನೇತೃತ್ವದ ತಂಡದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಮುತ್ತಿಗೆ ಯತ್ನವನ್ನ ವಿಫಲಗೊಳಿಸಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆದಿರುವಂಥದ್ದು ಸ್ಥಳದಲ್ಲಿ ಬಿವೈ ವಿಜಯೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಥರದೊಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರ ನಿವಾಸದ ಮೇಲೂ ಕೂಡ ಇದೇ ರೀತಿಯಾಗಿ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಬಿಜೆಪಿಗರು ಪ್ಲಾನ್ ಮಾಡಿಕೊಂಡಿದ್ರು. ಸೊ ಇದೀಗ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುತ್ತಿಗೆಯ ಯತ್ನವನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಶಿವಾನಂದ ಸರ್ಕಲ್ ಬಳಿ ಇರುವಂತಹ ವಿಜಯೇಂದ್ರ ನಿವಾಸಕ್ಕೆ ಒಮ್ಮೆಲೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊ ಬಂದಿದ್ರು. ಮನೋಹರ್ ನೇತೃತ್ವದ ತಂಡದಿಂದ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಆದರೆ ಪೊಲೀಸರು ಪ್ರತಿಭಟನೆಯನ್ನ ವಿಫಲಗೊಳಿಸಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಬಂದಿದ್ದಾರೆ ಮಾಡ್ತೀನಿ ಇರೋ ಅಲ್ಲ ಪೋಸ್ಟ್ ಅಂಡ್ಸ್ಗೆ ಪ್ರಾವಿಷನ್ ಇಲ್ಲ. ಅಲ್ಲಲ್ಲ ಹೈಕೋರ್ಟ್ ಆರ್ಡರ್ ಇದ್ರು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದ್ಮೇಲೆ ಅವ್ರಿಗೆ ಯಾವ ನ್ಯಾಯ ಇದೆ? ಅಲ್ಲ ರಿಜಿಸ್ಟರ್ ಅಲ್ಲ, ಪೋಸ್ಟ್ ಅಂಟಿಸಬಾರ್ದು ಅಂತ ಹೈಕೋರ್ಟ್ ಆರ್ಡರ್. ಅದು ನಾಟೆ ಪೊಲೀಸ್ ಅವ್ರ ಆರ್ಡರ್ ಅಲ್ಲ, ನಮ್ಮ ಆರ್ಡರ್ ಅಲ್ಲ. ಅಲ್ಲಲ್ಲ ಈಗ ನೀವೇ ಹೇಳಿ, ಈಗ ಪೋಸ್ಟ್ ಅಂಟಿಸಬಾರ್ದು ಅಂತ ಇದ್ಮೇಲೆ ಪೋಸ್ಟ್ ಅಂಟಿಸಿಗೆ ನಮ್ಮ ಈ ಕಡೆ ಬನ್ನಿ, ಟ್ರಾಫಿಕ್ ನೀವೇ ಹೇಳಿ ಪೋಸ್ಟ್ ಅಂಟಿಸಬಾರ್ದು ಅಂತ ರೂಲ್ ಇದ್ರು ಪೋಸ್ಟ್ ಅಂಟಿಸ್ಬೋದಾ? ಈಗ ನಾವು ನೋಡಿ ಯಾವ್ದಾದ್ರು ಸ್ಟಿಕ್ಕರ್ ಇದೆಯಾ? ಅವ್ರು ಉದ್ದೇಶಪೂರ್ವಕವಾಗಿ ಸರ್ಕಾರದ ಗೋಡೆ ಮೇಲೆ ಅಂಟಿಸಿದ್ದಾರೆ. ಪ್ರತಿಭಟನೆ ಮಾಡಕ್ಕೆ ಎಲ್ಲರೂ ರೈತ ಪ್ರತಿಭಟನೆ ಮಾಡಲಿ. ಪ್ರತಿಭಟನೆ ಹೆಸರಲ್ಲಿ ಬಂದ್ಬಿಟ್ಟು ನೀವು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ರೆ ಯಾರು ಕೊಲೆ ಮಾಡಿದ್ದಾರೆ? ಇವರು ವಿಜಯೇಂದ್ರನ್ ಮೇಲೆ ಇವತ್ತು 150 ಕೋಟಿ ರೂಪಾಯಿ ಅನ್ವರ್ ಮನಿ ಪಡಿ ನೇರ ಆರೋಪ ಮಾಡೋರು. ಅವ್ರನ್ನ ಅಲ್ಲ ನೀವು ಅವ್ರಿಗೆ ಈಗ ನೀವು ನಾವ್ ಯಾರು ಹೋಗಲ್ಲ, ಒಬ್ರು ಹೋಗ್ತಾರೆ, ಒಬ್ರು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಪೋಸ್ಟ್ ಇಟ್ಕೊಳ್ತೀವಿ. ಅಲ್ಲ ಈಗ ಅವ್ರಿಗೊಂದು ಇದು ಮಾಡಿದ್ರೆ ನಮ್ಗೆ ಯಾಕೆ ಈ ತರ ಮಾಡ್ಬೇಕು? ಸರ್ ಬಂದಿದ್ದು ಪೋಸ್ಟ್ ಅನ್ಸಿದ್ದಾರೆ.